ಸರ್ ನಮಸ್ಕಾರ. ನಮಸ್ಕಾರ. ನಾವೀಗ ಕದ್ರಪ್ಪ ಅವ್ರನ್ನ ಭೇಟಿ ಆಗಿದ್ವಿ. ಈ ಫ್ಯಾಕ್ಟ್ರಿಗೆ ಇವರೇ ಓನರು. ಸೊ ಬನ್ನಿ ತಿಳ್ಕೋಣ, ಹೆಂಗ್ ಮಾಡ್ತಾ ಇದಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ, ಎಲ್ಲಾ ಡೀಟೇಲ್ಸ್ ಇವ್ರ ಹತ್ರ ಕೇಳಿ ತಿಳ್ಕೋಣ. ಈಗ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಈ ಗಣಪತಿನ? ಆಮೇಲೆ ಎಲ್ಲೆಲ್ಲಿ ಸೇಲ್ ಆಗ್ತಾ ಇದೆ, ಸ್ವಲ್ಪ ಈ ಫ್ಯಾಕ್ಟ್ರಿ ಬಗ್ಗೆ ಹೆಂಗ್ ಸ್ಟಾರ್ಟ್ ಆಯ್ತು, ನೀವ್ ಏನ್ ಅನ್ಕೊಂಡ್ರಿ, ಸ್ವಲ್ಪ ನಮ್ ವ್ಯೂವರ್ಸ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಸುಮಾರು 33-34 ವರ್ಷದಿಂದನೂ 34 ವರ್ಷದಿಂದ. ಓಕೆ. ಮಾಡ್ತಾ ಇದೀವಿ. ಆಮೇಲೆ ಎಲ್ಲೆಲ್ಲಿ ಸೇಲ್ ಆಗುತ್ತೆ ಸರ್ ನಿಮ್ ಗಣಪತಿ ಎಲ್ಲ? ಅಂದ್ರೆ ನಮ್ದು ಹೋಲ್ಸೇಲ್ಗೆ ಮೈಸೂರು, ರಾಮನಗರ, ಈ ಕಡೆ ದಾವಣಗೆರೆ, ಕೋಲಾರ, ಈ ಕಡೆ ಎಲ್ಲ ಹೋಗುತ್ತೆ. ಈಗ ಡೆಲಿವರಿ ಅಂದ್ರೆ ಹೆಂಗೆ? ಈಗ ನೀವೇ ಕಳ್ಸಿಕೊಡ್ತೀರಾ ಇಲ್ಲ ಅವ್ರು ಡೆಲಿವರಿ? ಅವರೇ ತಗೊಂಡು ಹೋಗ್ತಾರೆ. ಆಮೇಲೆ ಎಲ್ಲ ಮಣ್ಣಿನ ಗಣಪತಿನೇ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಹೆಂಗೆ ಫಿನಿಶ್ ನೋಡಿದ್ರೆ ಮಣ್ಣಿನ ಗಣಪತಿ ಅಂತ ಎಲ್ಲೂ ಅನ್ಸದೇ ಇಲ್ಲ, POP ತರಾನೇ ಇದೆ. ಬಟ್ ಅದು ನೀವ್ ಹೇಳೋವರೆಗೂ ನಮಗೂ ಗೊತ್ತಿರ್ಲಿಲ್ಲ ಅದು POP ಅಲ್ಲ, ಮಣ್ಣಿನ ಗಣಪತಿ ಅಂತ. ಹೆಂಗೆ, ಯಾರು ಮಾಡ್ತಾರೆ, ಸ್ಕಿಲ್ ಎಲ್ಲ ಹೆಂಗೆ, ನೀವ್ ಎಲ್ಲಿಂದ ಹಿಡ್ಕೊಂಡ್ ಬಂದ್ರಿ? ಫಿನಿಶ್ ನೋಡಿದ್ರೆ ನಮ್ಗೆ ನಿಜ ನೀವ್ ಹೇಳೋವರೆಗೂ ನಮ್ಗೆ ಗೊತ್ತಾಗಿಲ್ಲ ಅದು ಮಣ್ಣಿನ ಅಂತ. ಇಲ್ಲ, ಅಪ್ಪಟ ಮಣ್ಣಿನ ಗಣಪತಿನೇ ನಾವು ತಯಾರು ಮಾಡ್ಸೋದು. ಯಾವ್ದೇ ಕಾರಣಕ್ಕೂ POP ಗಣೇಶ ತಯಾರು ಮಾಡೋದು ಇಲ್ಲ, ಮಾಡ್ಸೋದು ಇಲ್ಲ ನಾವು. ಯಾಕಂದ್ರೆ ಪರಿಸರಕ್ಕೆ ಹಾನಿ ಆಗೋದು ನಾವೊಬ್ರಿಗೆ ಹೇಳೋರಾಗಿ ನಾವು ಆ ಕೆಲಸ ಮಾಡೋದು ತಪ್ಪು, ನಾವು ಮಾಡಲ್ಲ. ಆದ್ರೆ ಫಿನಿಶಿಂಗು ಚೆನ್ನಾಗಿರ್ಲಿ, ಚೆನ್ನಾಗಿ ಕಾಣ್ಲಿ ಅಂತ ಅನ್ಬಿಟ್ಟು POP ಲುಕ್ ಅಲ್ಲೇ ಫಿನಿಶಿಂಗ್ ಕೊಡಿಸ್ತಾ ಇದ್ವಿ. ಫ್ರೆಂಡ್ಸ್, ನೀವ್ ನೋಡ್ಬೋದು, ನಾನೀಗ ವಿಜುವಲ್ಸ್ ತೋರಿಸ್ತಾ ಇದ್ದೀನಿ. ನೀವು ಗಣೇಶ ನೋಡಿದ್ರೆ ಎಲ್ಲೂ ನಿಮ್ಗೆ ಅದು ಮಣ್ಣಿಂದು ಅಂತ ಒಂದ್ ಸ್ವಲ್ಪನೂ ಕ್ಲೂ ಸಿಗಲ್ಲ. ಯಾಕಂದ್ರೆ ಫಿನಿಶ್ ಹೆಂಗಿರುತ್ತೆ ಅಂದ್ರೆ ಸೇಮ್ POP ಅಲ್ಲಿ ಎಷ್ಟು ಫಿನಿಶ್ ಬರುತ್ತೋ ಅದೇ ತರ ಫಿನಿಶ್ ಇವ್ರು ಕೊಡ್ತಾ ಇದಾರೆ. ನಾನು ಇಲ್ಲಿ ವರ್ಕ್ ಮಾಡ್ತಾ ಇರೋ ರೀತಿ ಅದೆಲ್ಲ ತೋರಿಸಿದೀನಿ ವಿಜುವಲ್ಸ್ ಅಲ್ಲಿ, ನೀವೇ ನೋಡ್ಬೋದು. ನಿಮ್ಗೆ ಆರ್ಡರ್ ಮಾಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ, ಅವ್ರಿಗೆ ಫೋನ್ ಮಾಡಿ ಅಡ್ರೆಸ್ ಎಲ್ಲ ಕೆಳಗೆ ಕೊಟ್ಟಿರ್ತೀನಿ. ಸರ್, ಇದು ಇಲ್ಲೇ ಬಂದು ನೋಡ್ಬೇಕು ಆತರ ಏನಾದ್ರು ಇದ್ರೆ ಬಂದು ನೋಡ್ಬೋದಾ? ಫ್ಯಾಕ್ಟ್ರಿ ಇಲ್ಲ ನಿಮ್ದು ಎಲ್ಲಾದ್ರೂ ರಿಟೇಲ್ ಔಟ್ಲೆಟ್ ಇದ್ರೆ? ಫ್ಯಾಕ್ಟ್ರಿಲಿ ಇಲ್ಲೂ ನೋಡ್ಬೋದು, ಮತ್ತೆ ನಮ್ಮ ಅಂಗಡಿ ಇದೆ ಕೆಂಗೇರಿ ಉಪನಗರದಲ್ಲಿ, ಅಲ್ಲಿ 2 ಕಡೆ ಇಡ್ತೀವಿ, ಅಲ್ಲೂ ನೋಡ್ಬೋದು. ಓಕೆ, ನಾನು 2 ಅಡ್ರೆಸ್ ಕೊಟ್ಟಿರ್ತೀನಿ. ಆಮೇಲೆ ನಿಮ್ ಫೋನ್ ನಂಬರ್ ಕೊಟ್ಟಿರ್ತೀನಿ. ಯಾರಾದ್ರೂ ಕಾಲ್ ಮಾಡ್ಬೇಕು ಅಂದ್ರೆ ನಿಮ್ನ ಕಾಲ್ ಮಾಡಿ, ಇಲ್ಲಿ ಬರ್ಬೇಕು ಅಂದ್ರೆ ಇಲ್ಲೇ ಬರ್ತಾರ, ಇಲ್ಲ ಅಂದ್ರೆ ಎರಡರಲ್ಲಿ ಯಾವ್ದಾದ್ರು ಯಾವ ಕಡೆ ಬಂದ್ರು ತೊಂದ್ರೆ ಇಲ್ಲ. ಓಕೆ ಸರ್. ಓಕೆ ಸರ್, ಪ್ರೈಸಿಂಗ್ ಎಲ್ಲ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಎಷ್ಟು ಹೈಟ್ ವರ್ಗೂ ಗಣಪತಿ ಮಾಡ್ಬೋದು ಮಣ್ಣಿನ ಗಣಪತಿ ಎಲ್ಲ? ಬೆಲೆ 250 ರೂಪಾಯಿಂದ ಹಿಡಿದು 25,000 ರೂಪಾಯಿವರೆಗೂ ಬೆಲೆ ಇದೆ. ಮತ್ತೆ ಹೈಟ್ ಬಂದು ಅರ್ಧ ಅಡಿಯಿಂದ 6.5 ಅಡಿವರೆಗೂ 6.5 ಅಡಿವರೆಗೂ ಮಣ್ಣಲ್ಲಿ ಕಟ್ತಾ ಇದಾರೆ. ಮತ್ತೆ ಏನ್ ಸ್ಪೆಷಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಯೂಶಲ್ ಆಗಿ ಮಣ್ಣಿನ ಗಣಪತಿ ಮಾಡಿದ್ರೆ ಒಂದ್ 3 ಅಡಿ 3.5 ಅಡಿ ಅಷ್ಟಕ್ಕೆ ನಿಲ್ಸ್ಬಿಡ್ತಾರೆ. ಸರಿಯಾಗಿ ನಿಲ್ಲುತ್ತೋ ಇಲ್ವೋ ಅಂತ ನೀವು ಏನ್ ಕೇರ್ ತಗೊಂಡಿರುತ್ತೆ? ಅದಕ್ಕೆ ಮಣ್ಣು ಸೆಂಟ್ರಲ್ ತೆಂಗಿನಾರು ಮತ್ತೆ ಅದ್ರ ಮೇಲೆ ಮಣ್ಣು ಹಾಕಿ ಮಾಡ್ಬೋದು. ಅದೇ ಕೊನೆ ಟೆಕ್ನಿಕ್. ಹೌದು, ಟೆಕ್ನಿಕ್. ಮಣ್ಣೆಲ್ಲ ಏನ್ ಬೇರೆ ಕಡೆಯಿಂದ ತರಿಸ್ತೀರಾ ಇಲ್ಲ ನೀವೇ ಮಾಡೋದು? ತರಿಸ್ತೀವಿ. ಒಂದು 100 ಕಿಲೋಮೀಟರ್ ಮೇಲೆ ದೂರ ಹೋಗ್ಬೇಕು, ತುಂಬಾ ಕಷ್ಟ ಮಣ್ಣಿಂದನು. ಸೊ ಬರೋದು ಕಷ್ಟ. ಎಲ್ಲಾ ಕೆರೆಗಳಲ್ಲೂ ಆ ತರದ ಮಣ್ಣು ಸಿಗೋದಿಲ್ಲ, ಹುಡ್ಕೊಂಡು ಹೋಗಿ ತರ್ಬೇಕು. ಆ ತರ ಪ್ರೈಸ್ ಬಗ್ಗೆ ಯೋಚನೆ ಮಾಡಂಗೆ ಇಲ್ಲ, ಯಾಕಂದ್ರೆ 250ರಿಂದ ಸ್ಟಾರ್ಟ್ ಆಗುತ್ತೆ. ಸರ್, ಗಣೇಶ ಒಂದೇನಾ ಇಲ್ಲ ಗೌರಿ? ಗೌರಿ. ಸೊ ಗೌರಿ ಗಣೇಶ 2 ಒಂದೇ ಅಂಗಡಿಲಿ ಸಿಗುತ್ತೆ. ನಿಮ್ ಡಿಸೈನ್ಸ್ ತೋರಿಸ್ತಾ ಇದೀನಿ. ಮಣ್ಣಿನ ಗಣಪತಿ ಅಂದ್ರೆ ಯಾವ್ದೋ 1 ಡಿಸೈನ್ 2 ಡಿಸೈನ್ ಅನ್ಕೊಂಬೇಡಿ, ನೀವು ಇಲ್ಲಿ ಬಂದ್ರೆ ಕಳ್ದು ಹೋಗ್ತೀರಾ, ಅಷ್ಟು ಡಿಸೈನ್ಸ್ ಇದೆ. ತುಂಬಾ ಚೆನ್ನಾಗಿದೆ ಅಂಗಡಿ. ನಾನು ಎಲ್ಲಾ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಒಳ್ಳೆ ಗಣಪತಿ ಸಿಗುತ್ತೆ. ಸರ್, ತುಂಬಾ ಥ್ಯಾಂಕ್ಸ್ ನಿಮ್ ಟೈಮ್ ತಗೊಂಡು ನಮ್ಗೆ ವಿಡಿಯೋ ಮಾಡಕ್ ಕೊಟ್ಟಿದ್ದಕ್ಕೆ. ನೀವು ಬಂದಿದ್ದಕ್ಕೆ ತುಂಬಾ ಚೆನ್ನಾಗಿದೆ ಶಾಪ್. ನಮ್ ವ್ಯೂವರ್ಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಧನ್ಯವಾದ. ಅವ್ರಿಗೂ ನಿಮ್ಗೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ಸ್ ಸರ್.